ಒಂದು ಪೇನ್ ಆಯಿಲ್ ಇತ್ತು ಮನೆಯಲ್ಲಿ ನಮ್ಮಲ್ಲಿ ಕ್ವಾರ್ಟರ್ಸಲ್ಲಿ ಬಂದ್ರಲ್ಲ ಅದು ಹಾಕ್ಬಿಟ್ಟು ಇಲ್ಲಿ ನಾವು ಪೊಲೀಸ್ ದರ್ಶನ ಕ್ವಾರ್ಟರ್ಸ್ ಅಲ್ಲಿ ಹಾಕಿದ್ರು. ಆಮೇಲೆ ಹಿಂಗೆ ನೋಡಿ ಕರ್ಕೊಂಬರೋಣ ಯಾಕಂದ್ರೆ ಅದು ಏನಾಗುತ್ತೆ ಅಂದಾಗ ಡಿಸ್ಕೈಡ್ ಆಗ್ಬೇಕು. ಬ್ಲಾಕ್ ಆಗ್ಬಿಡುತ್ತೆ ನೋಡಿ, ಅದೆಲ್ಲ ಮೊದಲ ತರ ಆಗ್ಬಿಟ್ರೆ ಶೂ ಹಾಕಕ್ಕಾಗಲ್ಲ. ಕಾರಲ್ಲಿ ಬೇರೆ ಬಂದ್ಬಿಟ್ರೆ ಬನ್ನಿ ಮುಖಡ ಕಪ್ಪಡಿ ಇದೆಯಲ್ಲ ಅಲ್ಲಿಗೆ ಇವ್ರು ಕರ್ಕೊಂಡು ಹೋಗೋ ಕೆಲಸ ಮಾಡಂಗಿಲ್ವಾ? ಏನ್ ತೊಂದ್ರೆ ಇಲ್ಲ. ಮುಖಡ ರೆಡಿ ಮಾಡ್ಕೊಟ್ರೆ ಅದು ಅವ್ರ ಕೈ ಗುಣ ಇದೆ ಅಂತ ಅಲ್ವಾ? ಮುಖಡ ಆದ್ಮೇಲೆ ನೀವೇನು 5 ಬಿಲ್ಲು ಟಚ್ ಆಗತ್ತ ನೋಡಿ, ನೆಲಕ್ಕೆ ತೆಚ್ಕೊಂಡು ಹೋಗ್ತದೆ ಗೊತ್ತಾ? ಫೋನ್ ಕೊಡಿ. 48 ಅವರ್ಸ್ ಕಾಲ್ ಕ್ಲಿಯರ್ ಮಾಡ್ಬೋದು. ಬೇಕು ಅಂದಾಗ ಸ್ವಲ್ಪ ಈ ತರ ಮೂವ್ಮೆಂಟ್ಸ್ ಮಾಡ್ಕೋಬಹುದು. ಈಗ ಮೇಲ್ಗಡೆ ಸಮಾಜಕ್ಕೋಸ್ಕರ ಸುಮ್ಮನೆ ಈ ತರ ಮಾಡ್ಕೋಬಹುದು. ಏನಾಗುತ್ತೆ ಅಂದಾಗ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ? ಕಾಲ್ ಮಾಡಿ ನಡೆಸಿದೀನಿ, ಕಾಲ್ ತೂಕಾನು ಹಾಕ್ಸಿದೀನಿ, ಒಂದ್ ಕಾಲ್ ಮಾಡ್ಬಿಟ್ಟು ಅದೇ ಕಾಲ್ ಮಾಡ್ಬಿಟ್ಟು ಇದ್ರ ಮೇಲೆ ಎಲ್ಲ ಭಾರ ಹಾಕಿ ಅಂತ ನೀವು ಹೇಳಿದೀನಿ. ಎರಡೂ ಮಾಡೋರು ಈಗ ಮಾಡಾದ್ಮೇಲೆ ಪದೇ ಪದೇ ಮಾಡಕ್ ಹೋದ್ರೆ ಒಳ್ಳೆ ನೋವಿದ್ದಾಗ ಕ್ರ್ಯಾಕ್ ಇದ್ದಾಗ ಹೇಳಕ್ಕಾಗಲ್ಲ. ಕಟ್ ಅಂತ ಕಟ್ ಆಗ್ಬಿಟ್ಟು ಏನ್ ಮಾಡ್ತೀರಾ? ಅದಕ್ಕೆ ಮಾಡ್ತೀವಿ ಅಂತ ಸುಮ್ಮನೆ ಸರ್. ಆಮೇಲೆ ನೀವೇ ಮುಟ್ಕೊಡ್ಬೋದು, ಇಲ್ಲೆಲ್ಲ ಮುಟ್ಕೊಡ್ಬೋದು. ನಾವು ಎಲ್ಲ ಆಟೋಮೆಟಿಕ್ ಕಮ್ಮಿ ಆಯ್ತಾ ಇರುತ್ತೆ. ಬರೋ ಟೈಮಲ್ಲಿ ಹೀಗಿದ್ರು ಈಗ ಒಂದು 5 ನಿಮಿಷದಲ್ಲಿ ಹೀಗಾಗೋವೆ. ಹೇಗೆ ಅನ್ನಿಸ್ತು? ಒಂದು 5 ನಿಮಿಷ ಆದ್ಮೇಲೆ ಮತ್ತೆ ಔಷಧಿ ಎಲ್ಲ ಕೆಲಸ ಮಾಡೋದು ಹೇಗೆ ಅನ್ಸುತ್ತೆ? 40 ಅವರ್ಸ್ ನೋಡಿ, ಅದಾದ್ಮೇಲೆ ಅವರೇ ನಡೀಲಿ. ಓಕೆನಾ? ಕತ್ತಿ ಕೊಡಿ. ಹಲೋ, ಇಲ್ಲಿ ಕಬ್ಲಿದ್ಯಾ? ಇದು ಯಾರು ಗಾಡಿ ಓಡ್ಸಂತ ಸಿಗ್ತಾರ? ನಾನು ಈ ಕಡೆಯಿಂದ ಹೆಂಗೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಬಂದ್ಬಿಡ್ತೀನಿ. ರೆಡಿ ಮಾಡು, ಕಾಲ ಇಟ್ಟಾಗ್ಬಿಡ್ತದ ಯಾರಿಗೆ ಹೇಳ್ಬೇಡ. ಇದ್ರದ್ದು ಮೂಳೆ ಬಿಡೋಗ್ಬಿಟ್ಟೆ. ಊರಲ್ಲಿ ಸೀಟ್ ಇಟ್ಟಿದ್ನಲ್ಲ ಹಿಂದ್ಗಡೆದು ಲಾಸ್ಟ್ ಸೀಟ್ ಎತ್ ಮಾಡಿದ್ನಲ್ಲ ಡಿಕ್ಕಿದು, ಅದು ಎತ್ಬೇಕಾದ್ರೆ ಏನಾಗಿತ್ತು, ಸ್ಲಿಪ್ ಆಗೋಯ್ತು. ಮೇಲ್ಗಡೆ ಬಂಪರ್ ಇತ್ತು, ಕೆಳಕ್ಕೆ ಉಳಿದೆ ಸೀಟು. ಕಾಲ ನಡ್ಬೇಕಂತೂ ನಾನು ಏನು ಆಗಲ್ವಲ್ಲ ಅಂದ್ಬಿಟ್ಟು ಬಂದೆ ಮೈಸೂರವರೆಗೂ. ಫುಲ್ ಓದ್ಕೊಬಾರ್ದು. ಈಗ ಮೂಳೆ ಜಲ್ಬಿಡ್ತು. ತುಮಸೂರ ಕಟ್ಟೆಲ್ಲ ಹಾಕದೆ ಅವ್ನು ಹುಡುಗವನೇ ಯಾರು ಅಡ್ಜಸ್ಟ್ ಮಾಡೋದು ಮೈಸೂರು ಬಂದಿದ್ದೀವಿ. ಕಬಡ್ಡಿಗೆ ಬಂದ್ಬಿಡ್ತೀನಿ. ಅಲ್ಲಿಗೆ ನಾನು ರೂಮ್ ಬಿಟ್ಕೊಡ್ತೀನಿ. ಇಂಟಿಗೆ ಬರ್ನಾರಿ ಬೆಳಿಗ್ಗೆ ಹೆಂಗಾರೆ ಅಡ್ಜಸ್ಟ್ ಮಾಡ್ಬೇಕಲ್ಲ ಅನ್ನೋದ ಸಿಂಪಲ್ ಆಗ್ಬೋದು. ಫಸ್ಟ್ ನಿಂತ್ಕೊಳ್ಬೇಕು ನೀವು. ಬ್ಯಾಲೆನ್ಸ್ ಬೇಸಿಕ್. ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಸ್ಲೋವಾಗಿ ಈ ತರ ಮೂವ್ಮೆಂಟ್ಸ್ ಮಾಡಿ. ನಿಮಗೆ ತುಂಬಾ ಕಮ್ಮಿ ಕಾಣ್ದಾಗ 2 ಕಾಲಲ್ಲಿ ನಿಂತ್ಕೊಳ್ಳಿ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಈ ತರ ಮಾಡಿ. ಆಮೇಲೆ ನಡಿಬೇಕು ನೀವು. ನಡಿಯಕ್ಕೆ ಹೋದ್ರೆ ಆಮೇಲೆ ಜಾಸ್ತಿ ಮಾಡ್ಕೊಂಡ್ರೆ ಮಾಡ್ತೀರಾ? ಇಲ್ಲಿ ಬಿಡ ಬೇನೆ ನಾನು ಅದಕ್ಕೆ ಪ್ರೆಜರೇ ಕೊಡಲ್ಲ.